ಗುಡ್ ನ್ಯೂಸ್. ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಹೌದು ಸ್ನೇಹಿತರೆ, ಇಲ್ಲಿ ಬಂದು ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಶುಭ ಸುದ್ದಿ ಸಿಕ್ಕಿದೆ. ಡಿ ಬಾಸ್ ದರ್ಶನ್ ರವರಿಗೆ ಬೇಲ್ ಸಿಗುವ ಸಾಧ್ಯತೆ ಇದೆ. ಒಂದು ರೇಣುಕಾಸ್ವಾಮಿ ಅವರ ತಂದೆ ತಾಯಿಯವರು ಒಂದು ಗುಡ್ ನ್ಯೂಸ್ ಅಂದನ್ನು ಕೊಟ್ಟಿದ್ದಾರೆ. ಸೊ ಇಷ್ಟಕ್ಕೂ ಏನದು ಗುಡ್ ನ್ಯೂಸ್? ರೇಣುಕಾಸ್ವಾಮಿ ತಂದೆ ತಾಯಿಯವರು ಏನು ಹೇಳಿದರು? ಸೊ ಅದು ದರ್ಶನ್ ಅವರು ಕೂಡ ನಮ್ಮ ಮಗ ಇದ್ದ ಹಾಗೆ, ಅವರನ್ನು ಬಿಟ್ಟುಬಿಡಿ, ನಮ್ಮ ಜೀವನವನ್ನು ಸಾಯುವವರೆಗೂ ಅವರು ನೋಡ್ಕೊಳ್ತಾರೆ ಅನ್ನೋ ಮಾತನ್ನು ಒಂದು ದರ್ಶನ್ ರವರ ಪರವಾಗಿ ಒಂದು ರೇಣುಕಾಸ್ವಾಮಿಯ ತಂದೆ ತಾಯಿಯವರು ಹೇಳಿದ್ದಾರಂತೆ. ಸೊ ಅದಕ್ಕೆ ಕೋರ್ಟ್ ತೀರ್ಪು ಏನು ನಡೆಯುತ್ತೆ, ದರ್ಶನ್ ರವರಿಗೆ ಬೇಲ್ ಸಿಗುತ್ತಾ, ಏನು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗಿದ್ರೆ ಯಾಕೆ ಥರ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೆಯದಾಗಿ ದರ್ಶನ್ ರವರು ಈಗಾಗಲೇ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಈಗಾಗಲೇ ಜೈಲಿನಲ್ಲಿ ಇದ್ದಾರೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯನೇ. ಸೊ ತುಂಬಾ ಒಂದು ಕಷ್ಟಪಟ್ಟು ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ರು. ಸೊ ಇಷ್ಟು ದಿನಗಳಾದರೂ ಕೂಡ ತುಂಬ ಒಳ್ಳೆ ಕೆಲಸಗಳನ್ನು ದರ್ಶನ್ ರವರು ಮಾಡಿದರು. ಸೊ ಯಾಕಪ್ಪ ಅಂತಂದರೆ ಒಂದು ಹಲವಾರು ದಾನ ಧರ್ಮಗಳನ್ನಾಗಲಿ, ಹಲವಾರು ಒಂದು ಪ್ರಾಣಿಗಳನ್ನು ಡಿ ಬಾಸ್ ದರ್ಶನ್ ರವರು ಸಾಕಿದ್ರು. ಅಂತಹ ಡಿ ಬಾಸ್ ದರ್ಶನ್ ರವರು ಒಂದು ಸಮಯದ ಕೈಗೆ ಬುದ್ಧಿಯನ್ನು ಕೊಟ್ಟುಬಿಟ್ಟು, ಒಂದು ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಬಿಟ್ಟು, ಸೊ ಏನು ತಿಳಿದನೋ ತಿಳಿಯದೇನೋ ಈ ಕೆಲಸವನ್ನು ಮಾಡಿಬಿಟ್ರು. ಆದರೆ ಇಂದಿಗೂ ಕೂಡ ಆ ಕೆಲಸ ಮಾಡಿದ್ದಕ್ಕೆ ನಾನು ತಪ್ಪು ಮಾಡಿದೆ ಅಂತಕ್ಕಂತಹ ಒಂದು ವಿಷಯದಿಂದ ಒಂದು ಕೊರಗ್ತಾನೆ ಇದ್ದಾರೆ. ಅದೆಲ್ಲ ನಮಗೆಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ದರ್ಶನ್ ರವರಿಗೆ ಯಾರೂ ಕೂಡ ಒಂದು ಸಪೋರ್ಟನ್ನು ನೀಡಿದಿಲ್ಲ. ಒಂದು ಅಭಿಮಾನಿಗಳ ಪ್ರೀತಿ ಬೆಂಬಲ ಯಾವಾಗಲೂ ಡಿ ಬಾಸ್ಗೆ ಇದ್ದೇ ಇರುತ್ತೆ. ಇನ್ನು ನೋಡಬೇಕಪ್ಪ ಅಂತಂದರೆ ದರ್ಶನ್ ರವರಿಗೆ ಬೇಲ್ ಸಿಗಲು ಒಂದು ತುಂಬಾ ಪ್ರಯತ್ನವನ್ನು, ಬೇಲ್ ಕೊಡಿಸಲು ಒಂದು ನ್ಯಾಯಾಧೀಶರು ಕೂಡ ಮಾಡಿದರು. ಆದರೆ ದರ್ಶನ್ ರವರಿಗೆ ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ. ನೀವು ಯಾವುದೇ ಕಾರಣಕ್ಕೂ ಬೇಲಿಗೆ ಟ್ರೈ ಮಾಡಬೇಡಿ. ಇನ್ನು 1 ವರ್ಷಗಳ ಕಾಲ ದರ್ಶನ್ ರವರಿಗೆ ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ ಅನ್ನೋದನ್ನು ಒಂದು ಸ್ಪಷ್ಟವಾಗಿ ಕೋರ್ಟ್ ಮಾಹಿತಿಯನ್ನು, ತೀರ್ಪನ್ನು ನೀಡಿಬಿಟ್ಟಿತ್ತು. ಆದರೆ ದರ್ಶನ್ ರವರ ಪರ ವಕೀಲರು ತುಂಬ ಒಂದು ಕಷ್ಟಪಟ್ಟರೂ ಕೂಡ ಯಾವುದೇ ರೀತಿಯಾದ ಒಂದು ಮಾಹಿತಿಯಾಗಲಿ, ಯಾವುದೇ ರೀತಿಯಾದ ಒಂದು ಸರಿಯಾದ ಮಾಹಿತಿ ಸಿಗಲಿಲ್ಲ. ಸೊ ದರ್ಶನ್ ರವರನ್ನ ಒಂದು ಬೇಲ್ ಸಿಗೋದಿಲ್ಲ, ಅವರಿಗೆ ಯಾವುದೇ ಕಾರಣಕ್ಕೂ ಒಂದು ಕಾಂಟ್ರಾಕ್ಟನ್ನು ಮಾಡಬೇಡಿ, ಸೊ ಯಾವುದೇ ಕಾರಣಕ್ಕೂ ಕೋರ್ಟ್ನ ಟೈಮ್ನ ವೇಸ್ಟ್ ಮಾಡಬೇಡಿ ಅನ್ನೋ ಮಾತನ್ನು ಕೂಡ ಹೇಳಿಬಿಟ್ರು. ಸೊ ಅದಾದ ನಂತರ ಏನಾಯ್ತಪ್ಪ ಅಂತಂದರೆ ಇದೀಗ ದರ್ಶನ್ ರವರಿಗೆ ಒಂದು 2 ಪ್ಲ್ಯಾನ್ಗಳನ್ನು ಒಂದು ವಕೀಲರು ಮಾಡಿದ್ದಾರೆ. ಸರ್ ಅವರು ನೋಡಬೇಕಪ್ಪ ಅಂತಂದರೆ ಒಂದು ಈ ರೀತಿಯಾದ ಹೇಳಿಕೆಯನ್ನು ರೇಣುಕಾಸ್ವಾಮಿ ಅವರ ತಂದೆ ತಾಯಿಯವರು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಇಲ್ಲ ದರ್ಶನ್ ರವರನ್ನು ಬಿಟ್ಟುಬಿಡಿ, ನಮ್ಮನ್ನು ಸಾಯುವವರೆಗೂ ನಮ್ಮ ಜೀವನವನ್ನು ಅವರು ನೋಡಿಕೊಂಡ್ರೆ ಮುಗೀತು. ಸೊ ನನ್ನ ಮಗ ಇದ್ದರೂ ಕೂಡ ನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಆದರೆ ದರ್ಶನ್ ರವರು ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ನಂಬಿಕೆ ನನಗಿದೆ ಅನ್ನೋ ಮಾತನ್ನು ರೇಣುಕಾಸ್ವಾಮಿ ಅವರ ತಂದೆ ತಾಯಿಯವರು ಹೇಳಿದ್ದಾರಂತೆ. ಹಾಗೆ ಒಂದು ವಿಷಯವನ್ನು ಒಂದು ವಕೀಲರು ಚರ್ಚೆ ಮಾಡಿದ್ದಾರೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ವಕೀಲರು ಒಂದು ಕೋರ್ಟಿನ ಮುಂದೆ ಬಂದು ವಿಷಯವನ್ನು ಮುಂದಿಡಲಿದ್ದಾರೆ. ಸೊ ಅದೇನಪ್ಪ ಅಂತಂದರೆ ಉದ್ಯೋಗ ಹಾನಿಯಾಗಿ ಮತ್ತು ಒಂದು ತಾಯಿ ಅನಾರೋಗ್ಯವನ್ನು ಮುಂದಿಟ್ಕೊಂಡು ದರ್ಶನ್ ರವರಿಗೆ ಬೇಲ್ ಕೊಡಿಸುವ ಒಂದು ವಿಚಾರದಲ್ಲಿ ದರ್ಶನ್ ಪರ ವಕೀಲರು ಇದ್ದಾರೆ. ಯಾಕಪ್ಪ ಅಂತಂದರೆ ಉದ್ಯೋಗ ಹಾನಿಯ ಮಾಹಿತಿಯನ್ನು ಇಟ್ಕೊಂಡು, ಹಾಗೆ ಒಂದು ದರ್ಶನ್ ರವರ ತಾಯಿಗೆ ಒಂದು ಹುಷಾರಿಲ್ಲ, ಅದೇ ಒಂದು ಕಾರಣವನ್ನು ಇಟ್ಟುಕೊಂಡು ದರ್ಶನ್ ರವರಿಗೆ ಬೇಲ್ ಕೊಡಿಸುವ ಎಲ್ಲ ಸಾಧ್ಯತೆಯನ್ನು ವಕೀಲರು ದರ್ಶನ್ ಅವರ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ದರ್ಶನ್ ಅವರು ಹೊರಗಡೆ ಬರಬಾರ್ದು, ಅವರು ಮಾಡಿರೋ ತಪ್ಪಿಗೆ ಅವರು ಒಳಗಡೆನೇ ಇರಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಇಲ್ಲ, ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದಾರೆ, ಏನೋ ಒಂದು ತಿಳಿದೇನೋ ಆಗೋಗಿದೆ, ದರ್ಶನ್ ಅವರು ಹೊರಗಡೆ ಬರಬೇಕು ಆದಷ್ಟು ಬೇಗ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ದರ್ಶನ್ ಅವರು ಹೊರಗಡೆ ಬರಬೇಕಾ ಅಥವಾ ಅವರು ಮಾಡಿರೋ ತಪ್ಪಿಗೆ ಒಳಗಡೆನೇ ಇರಬೇಕಾ, ಇದರ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನಮಗೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.